ಈ ರೀತಿಯ ಪ್ರಕರಣಗಳ ಸರಣಿ ನಿಲ್ಲುತ್ತಾನೆ ಇಲ್ಲದೆ ಇರೋಂಗೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ನಾವೆಷ್ಟು ಸುರಕ್ಷಿತ ಅಂತ ನಟಿ ಹರ್ಷಿಕಾ ಪೂಣಚ್ಚ ಎತ್ತಿದ್ದಾರೆ ಪ್ರಶ್ನೆ. ನಿನ್ನೆ ಯಾವುದೋ ಪುಲಿಕೇಶಿ ನಗರದಲ್ಲಿ ಕರಾಮ ಅಂತ ಯಾವುದೋ ಹೋಟೆಲ್ಗೆ ಹೋಗಿದ್ರಂತೆ. ಊಟ ಮಾಡಿ ವಾಪಸ್ ಹೋಗುವಾಗ ಅಡ್ಡಕ್ಕೆ ನಿಂತಿದ್ರಂತೆ ಭಾಳ ಜನ. ಒಂಚೂರು ಜಾಗ ಬಿಡಿ, ನಾವು ಹೋಗ್ತೀವಿ ಆ ಕಡೆಗೆ ಅಂದಾಗ ಅವರ ಮೇಲೆ ಒಂದು 20-30 ಜನ ಕಿರಿಕ್ ತೆಗೆದು ದಾಳಿ ಮಾಡಿದ್ದಾರೆ. ನಂತರ ಕನ್ನಡದಲ್ಲಿ ಮಾತಾಡಿದಾಗ ಇವರು ಕನ್ನಡವಾಲ ಹೇ ಲೋಕಲ್ ಹೇ, ನಮ್ಮ ಪ್ರದೇಶ ಇದು, ನಮ್ಮ ಭಾಷೆಯಲ್ಲಿ ಮಾತಾಡು ಅಂದರೆ ಹೆಂಗಾಗತ್ತೆ? ಅವನು ಯಾವನೋ ಕಂತ್ರಿನೋ ಕಚಡನೋ ಅಲ್ಲಿ ಇದ್ದವನನ್ನ ಫ್ರಾನ್ಸಿಗೆ ಕರ್ಕೊಂಡೋಗಿ ಬಿಡಬೇಕು. ಅಲ್ಲಿ ಅವ್ರು ಹೇಳ್ತಾರೆ ಹಮಾರ ಏರಿಯಾ ಹೈ, ಹಾಂ ನೀನು ಫ್ರೆಂಚಲ್ಲಿ ಮಾತಾಡು ಅಂತ ಬಿಡ್ತಾರಪ್ಪ. ನಾಗೇನು ಮಾಡ್ತೀಯಾ? ಏನು ದಿಸ್ ಈಸ್ ಎಕ್ಸಾಕ್ಟ್ಲಿ ದಿ ಆರೋಗೆನ್ಸ್ ಐ ಆಮ್ ಟಾಕಿಂಗ್. ದಿಸ್ ಇಸ್ ದಿ ಆರೋಗೆನ್ಸ್. ಇದನ್ನು ಲೋಕಲ್ ಪೊಲೀಸು ಕೂಡಲೇ ಅವರು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ. ಅವರು ಎಸ್ಕೇಪ್ ಆದ್ರಂತೆ. ಆದರೆ ಪೊಲೀಸ್ನವ್ರು ಹತ್ತಿರ ಇದ್ದರೂ ಆಸಕ್ತಿ ತೋರಿಸ್ಲಿಲ್ವಂತೆ ಅಂತ ಅವ್ರು ಹೇಳಿದ್ದಾರೆ. ನನಗೆ ಭಯ ಆಗ್ತಿದೆ, ಬೆಂಗಳೂರು ನಾನು ಹುಟ್ಟು ಬೆಳೆದಿದ್ದು ಅಂತ ಅವ್ರದ್ದು ವಿಚಾರ. ಪೊಲೀಸ್ನವರು ಹತ್ತಿರ ಇದ್ದವ್ರು ಯಾಕೆ ಹೋಗಲಿಲ್ಲ? ಹುಡುಕ್ಬೇಕಾಗಿತ್ತು ಇಮಿಡಿಯೇಟಾಗಿ. ಯಾಕೆ ಹೋಗಬೇಕಾಗುತ್ತೆ? ಯಾವಾಗ ಲೋಕಲ್ ಪೊಲೀಸಿಗೆ ಬೆನ್ನುಮೂಳೆ ಇರಲ್ವೋ ಆಗ ಇದಾಗತ್ತೆ. ಒಂದು ಏರಿಯಾನಲ್ಲಿ ಹುಡುಗರುಗಳು ಈ ಥರ ಕಿರಿಕ್ ನಡೆಯೋ ಘಟನೆಗಳು ಮತ್ತು ಸ್ಥಳಗಳು ಯಾವುದು ಅಂತ ಲೋಕಲ್ ಪೊಲೀಸಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಚೆನ್ನಾಗಿ ಗೊತ್ತಿದೆ. ಒಂದು ರೌಂಡ್ ಪೆಟ್ರೋಲಿಂಗಿಗೆ ಬಂದಾಗ ಕಪಾಳಕ್ಕೆ ಹಾಕ್ಬಿಡ್ತೀವಿ, ಇಲ್ಲಿ ಕೂತ್ಕೀತಾರೆ ಅಂತ ಚದರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದು ಬಿಟ್ಟು ನಿದ್ದೆ ಹೊಡಿತಾ ಇದ್ದರೆ ರಾಜಕಾರಣಿಗಳ ಮುಂದೆ ಸಲ್ಯೂಟ್ ಹೊಡ್ಕೊಂಡು ಹೀಗೆ ಆಗೋದು. ಇನ್ನು ರಾಜ್ಯದ ಹಲವೆಡೆ ಮಳೆ ಮುಂದುವರೆದಿದೆ. 148 ದಿನಗಳ ಬಳಿಕ ಬೆಂಗಳೂರಿನ ಕೆಂಗೇರಿ ಸೇರಿ ಹಲವೆಡೆ ಎಲ್ಲ ಮಳೆ ಆಗಿದೆ. ಹೊಳೆನರಸೀಪುರದಲ್ಲಂತೂ ವಿಶೇಷ ಆಗಿತ್ತು. ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ರಂತೂ ಮಳೆ ನಡುವೆ. ಕಾಂಗ್ರೆಸ್ ಕಾರ್ಯಕರ್ತರು ಕುರ್ಚಿ ಹಿಡ್ಕೊಂಡೆ ಅವರು ಕೂಡ ಭಾಷಣ ಕೇಳಿದ್ದಾರೆ. ಕೊನೆ ಕುರ್ಚಿಗಳನ್ನೇ ತೊಗೊಂಡೋಗ್ಬಿಟ್ರಂತೆ. ಇನ್ನು ಹಾಸನ, ಶಿವಮೊಗ್ಗ, ಕೊಡಗು ಇಲ್ಲೆಲ್ಲ ಹಲವು ಕಡೆಗಳೆಲ್ಲ ಆಲಿಕಲ್ಲು ಮಳೆ, ಗುಡುಗು ಸಿಡ್ಲು ಮಳೆ ಆಗಿದೆ. ಮತಸಂಗ್ರಾಮದಲ್ಲಿ ಮೊದಲ ಹಂತದ ಚುನಾವಣೆ ಇವತ್ತು ಮುಗಿದಿದೆ. 21 ರಾಜ್ಯದ 102 ಕ್ಷೇತ್ರಗಳಲ್ಲಿ ಸುಮಾರು ಹೆಚ್ಚು ಕಡಿಮೆ 60-65% ಮತದಾನ ಆಗಿದೆ. ಕೆಲವು ರಾಜ್ಯಗಳಲ್ಲಿ ವಿಪರೀತವಾಗಿದೆ. ಬಂಗಾಳದಲ್ಲಿ 77, ಪುದುಚೇರಿಯಲ್ಲಿ 72, ಮತ್ತು ತ್ರಿಪುರಾಲಿ 80, ಅಸ್ಸಾಂನಲ್ಲಿ 70, ತಮಿಳುನಾಡಲ್ಲಿ ಒಂದು 65, 70 ಈ ಥರ ಎಲ್ಲ ಆಗಿದೆ. ಆಯಾಯ ಊರುಗಳಲ್ಲಿ ಆಯಾಯ ಪ್ರಮುಖರು ಮತವನ್ನು ಚಲಾಯಿಸಿದ್ದಾರೆ. ಡಿಕೆ ಬ್ರದರ್ಸ್ ಮತ್ತು ದಳಪತಿಗಳ ನಡುವೆ ಟಾಕ್ ವಾರ್ ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೆತ್ತ ತಾಯಿ ಹೆಂಡತಿ ಬಗ್ಗೆ ಅನುಮಾನ ಪಡಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿರೋದು ನೋಡ್ಬಿಡೋಣ, ಸುಮ್ಮನೆ ನೋಡೋಣ ಸರ್ ಅಷ್ಟೇ. ಹಾಂ ಸರ್. ತಾಯಿ ಮದುವೆ ಆಗಿರ್ತಕ್ಕಂಥ ಹೆಂಡತಿ ಅವರು ಯೌವನ ಇದ್ದಾಗ ಹೊರಗಡೆ ಹೋದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಹೇಳಿ ಪರಮ ನೀಚ. ಎತ್ತ ತಾಯಿನೂ ಡೌಟ್ ಪಟ್ಕೊಂಡು ನೋಡ್ಬೇಕು ಅಂತ ಹೇಳಿ ಅಂತ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ. ತೋರ್ಸಕ್ ಹೇಳಿ ಯಾರ ಕಲ್ಲು ಹೊಡಿತಾ ಇದ್ದಾರೆ? ಸರ್ಕಾರದ ರೆಕಾರ್ಡ್ಗಳನ್ನ ತಿದ್ದಿ ಹಲವಾರು ಅಮಾಯಕರ ಭೂಮಿನ ದಬ್ಬಾಳಿಕೆ ಮಾಡಿ ಧಮಕಿ ಹಾಕಿ ಕಿತ್ತು ಗೌರವ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ಬೇರೆ ರೀತಿ ಅದನ್ನ ಬಿಂಬಿಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಚರ್ಚೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದೀವಿ. ಚುನಾವಣೆ ಆದ್ಮೇಲೆ ಚರ್ಚೆಗೆ ಸಿದ್ಧ ಇದ್ದೀವಿ. ಮತ್ತೆ ನಾಳೆ ಪ್ರೈಮ್ ಮಿನಿಸ್ಟರ್ ಬಂದು ಭಾಷಣ ಮಾಡ್ತಾರಂತೆ. ಚಿಕ್ಕಬಳ್ಳಾಪುರದಲ್ಲೋ ಎಲ್ಲ ಮಾಡ್ಕೋಬೋದು, ಅವ್ರು ಇಷ್ಟ, ಅದು ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಮಧ್ಯೆ ಅಲ್ಲೆಲ್ಲೋ CM JDS ಭದ್ರಕೋಟೆ ಹಾಸನದಲ್ಲೆಲ್ಲೋ ಪ್ರಚಾರ ಮಾಡಿದ್ದಾರೆ. ವೆರಿ ಗುಡ್, ಸಂತೋಷ, ಮಾಡಲಿ. ಇನ್ನು JDSನವರು ಸಚಿವ ರಾಜಣ್ಣ ರೌಡಿ ಶಾಸಕ ಅಂತೇನೋ ಕರ್ಕೊಂಡಿದ್ದಾರೆ. ಓಕೆ. MB ಪಾಟೀಲರು ಲಿಂಗಾಯತರ ಸಭೆಯನ್ನು ಮಂಡ್ಯಲ್ಲಿ ಮಾಡಿದಾರಂತೆ. ಬ್ಯೂಟಿಫುಲ್. ಮೈಸೂರಿನ ಕ್ಯಾಂಡಿಡೇಟ್ ಲಕ್ಷ್ಮಣ್ ವಿಚಾರದಲ್ಲಿ ಮೈಸೂರು ಕಲಿಕರ ಸಂಘದಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ವಂಡರ್ಫುಲ್. ಸಾಧ್ಯ ಆದರೆ ರಿಸರ್ವ್ ಮಾಡ್ಕೊಳ್ಳಿ. ಎಸ್. ಇನ್ನು ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ PCM ಪೋಸ್ಟರ್ ಅನ್ನು ಕಾಂಗ್ರೆಸ್ ಬಿಟ್ಟಿತ್ತು. ಈ ಬಾರಿ ಚೊಂಬು ಜಾಹೀರಾತು ನೀಡಿ ಬಿಜೆಪಿ ಮೇಲೆ ಮುಗಿಬಿದ್ದಿದೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಖಾಲಿ ಚೊಂಬು ಅಂತ ಲೇವಡಿ ಮಾಡಿದೆ. ಚೊಂಬು ಬರೀ ಚೊಂಬಲ್ಲ, ಖಾಲಿ ಚೊಂಬು. ಅದು ಬಿಜೆಪಿ ಅವ್ರು ಕೊಟ್ಟಿರೋದು. 15 ಲಕ್ಷ ಕೊಡ್ತೀವಿ ಅಂದ್ರಲ್ಲ. ಮೋದಿ ಗ್ಯಾರಂಟಿ ಹೇಳ್ದಿದ್ರಲ್ಲ, ಒಂದು ಗ್ಯಾರಂಟಿ ಯಾರಿಗಾರು ಅನುಕೂಲ ಆಗಿದೆಯನ್ರಿ? ನಿಮ್ಮೆಲ್ಲರ ಅಕೌಂಟ್ ಇದು ಚೊಂಬನ್ನ ಅವ್ರು ಇಟ್ಕೊಂಡ್ರು ಆ್ಯಡೇ ಸರಿ ಇಲ್ಲ. ಅದು ಹಿಂಗೆ ನಿಲ್ಸಿದ್ದಾರೆ. ನನ್ನ ಪ್ರಕಾರ ಅದನ್ನು ತುಂಬಿದ ಕಳಶ ಅಂತ ಯಾಕೆ ಅನ್ಕೊಂಡ್ಬಿಡ್ಬಾರ್ದು ಯಾರು? ಖಾಲಿ ಕಾಣಿಸಿದ್ರೆ ಖಾಲಿ ಅನ್ಬೋದಿತ್ತು. ಯಾವನ್ರಿ ಆ್ಯಡ್ ಮಾಡ್ದವನವನ? ಖಾಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಕಾಣಿಸ್ತಿದೆ ಖಾಲಿ? ಅದರಲ್ಲಿ ತುಂಬಿದ ಕೊಡದಂತೆ ಇದೆ. ಯಾವನ ಆ್ಯಡ್ ಮಾಡ್ದವನು? EVM ಮತ್ತು ಬ್ಯಾಲೆಟ್ ಪೇಪರು ವಿಚಾರದಲ್ಲಿ ನಡೀತಾ ಇರೋ ಚರ್ಚೆ ಮಧ್ಯದಲ್ಲಿ ತುಮಕೂರಿನ ಯಾವುದೋ ಸಭೆಯಲ್ಲಿ ಪರಮೇಶ್ವರ್ ಹಿಂಗೆ ಅಂದುಬಿಟ್ರಂತೆ. ಈಗ ಅದು ವಿಪರೀತವಾಗಿ ಎಲ್ಲರಿಗೂ ಚರ್ಚೆ. ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ ಅವಾಗೇನು ಇರೋಣ, EVM ಇರ್ಲಿಲ್ಲ ಕಣ ಅವಾಗ.
ಎಲ್ಲ ಒತ್ತೋದು, ಒಬ್ರು ಇಬ್ರು ಕೂತ್ಕೊಂಡು ಒತ್ಕೊಡ್ರು ಆಗ್ಲಾಗೆ ಇನ್ನು. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀನಿ, ಹಟ್ಟಿ ಒಳಗೆ ಒಬ್ರು ಇಬ್ರು ನಮ್ಮ ಮಧುಚಂದ್ರ ಇಲ್ಲೂ ಅವನೇ ಅಲ್ಲ, ನಮ್ಮ ಹೊರಟೆ ಒಬ್ರು ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಆಗ್ಲಾಗೆ ಅಂತ ಕಳಿಸೋದು. ಎಸ್. ಇನ್ನು ಬೆಳಕು ಕಾರ್ಯಕ್ರಮದ ಮೂಲಕ ಪಬ್ಲಿಕ್ ಟಿವಿಯ ಒಂದೊಳ್ಳೆ ಕೆಲಸ ಮುಂದುವರೆದಿದೆ. ಬಲಿಗಾಗಿ ಕಾಯ್ತಾ ಇದ್ದ ಅತ್ತಿಗುಪ್ಪೆ ಸರ್ಕಾರಿ ಶಾಲಾ ಕಾಂಪೌಂಡ್ ಅಂದ್ರೆ ಬೀಳೋ ಪರಿಸ್ಥಿತಿಯಲ್ಲಿತ್ತು. ಈ ಬಗ್ಗೆ ಫೆಬ್ರವರಿ 2ರಂದು ಬೆಳಕು ಕಾರ್ಯಕ್ರಮದಲ್ಲಿ ಬೆಳಕು ಚೆಲ್ಲಾಗಿತ್ತು. ಇದಕ್ಕೆ ಸ್ಥಳೀಯ ಶಾಸಕ ಕೃಷ್ಣಪ್ಪ ಅವರು ಸ್ಪಂದಿಸಿದ್ರು. 2 ತಿಂಗಳಲ್ಲಿ ಕಾಂಪೌಂಡ್ ಕಾಮಗಾರಿ ಮುಗಿಸಿಕೊಟ್ಟಿದ್ದಾರೆ. ಅಲ್ಲದೆ ಶೌಚಾಲಯ ದುರಸ್ತಿ ಕಾರ್ಯ ಕೂಡ ಈಗ ಶುರುವಾಗಿದೆ. ಈ ಬಗ್ಗೆ ಪೋಷಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಂದು ಅದ್ರ ಬಗ್ಗೆ MLA ಸಾಹೇಬರಿಗೆಲ್ಲ ಗಮನಕ್ಕೆ ತಗೊಂಬಂದು ಎಲ್ಲ ಮಾಡಿದ ತಕ್ಷಣ MLA ಫಂಡಿಂದ ಈಗ ಏನು ಕಾಂಪೌಂಡ್ ಬೀಳೋ ಪರಿಸ್ಥಿತಿ ಇತ್ತು, ಬೇಗ MLA ಸಾಹೇಬರು ಇಮ್ಮಿಡಿಯೇಟಾಗಿ ಅದು ಆ್ಯಕ್ಷನ್ ತೊಗೊಂಡು ಕಾಂಪೌಂಡ್ ಎಲ್ಲ ರೆಡಿ ಮಾಡಿದ್ದಾರೆ. ನಮ್ಗೆ ದಿನ ಭಯ, ಇಲ್ಲಪ್ಪ ಕಾಂಪೌಂಡ್ ಪಕ್ಕದಲ್ಲೇ ಬರ್ತಾರೆ, ರೋಡ್ ಕ್ರಾಸ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಏನು ಹೆಚ್ಚು ಕಮ್ಮಿ ಆಗೋದು, ಸಿಕ್ಕಾಪಟ್ಟೆ ಭಯ ಆಯಿತು. ಈಗಂತೂ ಸ್ವಲ್ಪ ನಮಗೆ ನೆಮ್ಮದಿ ಆಗಿಬಿಟ್ಟಿದೆ. ಪಬ್ಲಿಕ್ ಇವರು ಅವ್ರು ಹೇಳಿ ಗಮನಕ್ಕೆ ತಂದು ಇದು ಮಾಡಿಸ್ಕೊಟ್ಟಿರೋಕ್ಕೆ ಧನ್ಯವಾದಗಳು ಸರ್. ರೈಟ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ. ಇಸ್ರೇಲ್ ಹೇಳಿದಂತೆ ಇರಾನ್ ಮೇಲೆ ದಾಳಿಯನ್ನು ಮಾಡಿದೆ. ಆದರೆ ಇರಾನ್ ಹೇಳಿಕೊಂಡಿದೆ ನಾವು ಹಲವಾರು ಡ್ರೋನ್ಗಳನ್ನು ಹೊಡೆದಾಕಿದ್ದೀವಿ ಅಂತ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಅದು ಮಿಸೈಲ್ ಫೈರ್ ಮಾಡಿರೋದು ಅಂದರೆ ಹಾರಿಸಿರೋಂಥ ಜಾಗದಲ್ಲಿ ಸೇನಾ ಶಿಬಿರಗಳಿದೆ ಅಂತ ಇಸ್ರೇಲು ಅಥವಾ ಇರಾನ್ ಇಲ್ಲ ಬೇರೆ ದೇಶಗಳು ಹೇಳ್ತಾ ಇವೆ. ಅಲ್ಲೇ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಒಂದು ಯುರೇನಿಯಂ ಎನ್ರಿಚ್ಮೆಂಟಿಂದ ಒಂದು ಪ್ಲ್ಯಾಂಟ್ ಇದೆ ಅಲ್ಲಿ ಇರಾನ್ದು ಅಂತ ಹೇಳ್ತಿದ್ದಾರೆ. ಸದ್ಯಕ್ಕಲ್ಲಿ ಏನೂ ಆದಂಗಿಲ್ಲ. ಒಟ್ಟಲ್ಲಿ ಅಲ್ಲಿಯ ಯುದ್ಧ ಬಹುದೊಡ್ಡ ಟರ್ನ್ ತಗೊಂಡು ಇಡೀ ಪ್ರಾಂತ್ಯಕ್ಕೆ ಯುದ್ಧ ಹಬ್ಬಬಹುದು ಅನ್ನೋ ಆರಂಭಿಕ ಲಕ್ಷಣಗಳು ಕಾಣಿಸ್ತಾ ಇವೆ. ಚುನಾವಣೆ ಮುಗಿದ ನಂತರ ಪೆಟ್ರೋಲ್ ರೇಟ್ಗಳೆಲ್ಲ ಏನಾಗುತ್ತೆ ಅಂತ ಕಾದು ನೋಡಿ. ಇನ್ನು ಗದಗ ನಗರದಲ್ಲಿ ಒಂದೇ ಕುಟುಂಬದ 4 ಮಧ್ಯರಾತ್ರಿ ದುಷ್ಕರ್ಮಿಗಳು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಗದಗ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆ ಸುನಂದ ಬಾಕಳೆ ಅವರ ಪುತ್ರ ಕಾರ್ತಿಕ್ ಮತ್ತು ಕೊಪ್ಪಳದ ಹೋಟೆಲ್ ಉದ್ಯಮಿ ಪರಶುರಾಮ್ ಅವರ ಪತ್ನಿ ಮತ್ತು ಪುತ್ರಿ ಸೇರಿ 4 ಕೊಂದಿದ್ದಾರೆ. ಮಚ್ಚುಗಳನ್ನು ಚರಂಡಿಗಳಲ್ಲಿ ಎಸೆದು ಹೋಗಿದ್ದಾರಂತೆ. ಅವರು ಮಲಗಿದಂಥ ಸ್ಥಿತಿಯಲ್ಲೇ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿನ ಒಡವೆ ಹಣವನ್ನು ದುಷ್ಕರ್ಮಿಗಳು ದೋಚಿಲ್ಲ, ಹೀಗಾಗಿ ವೈಯಕ್ತಿಕ ದ್ವೇಷಕ್ಕೆ ಕೊಲೆ ನಡೆದಿರಬಹುದು ಅನ್ನೋ ಶಂಕೆ ಈಗ ಇದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. 3 ದಿನದ ಹಿಂದೆ ಅಷ್ಟೇ ಮದುವೆ ಮಾತುಕತೆ ಎಲ್ಲ ನಡೆದಿತ್ತಂತೆ. ನಿನ್ನೆ ರಾತ್ರಿ ಪರಶುರಾಮ್ ಪುತ್ರಿಯ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಈಗ HK ಪಾಟೀಲ್ ಅವರೆಲ್ಲರೂ ಹೋಗಿ ಸಾಂತ್ವನವನ್ನು ಹೇಳಿದ್ದಾರೆ.